ಧರ್ಮಸ್ಥಳ ಗ್ರಾಮನ ಅಥವಾ ಅತ್ಯಾಚಾರಿಗಳ ಗ್ರಾಮನ? ಧರ್ಮಸ್ಥಳ ಗ್ರಾಮನ ಅಥವಾ ಅತ್ಯಾಚಾರಿಗಳ ಗ್ರಾಮನ? ಇವನ್ ಮೈ ಮೇಲೆ ಗಾಳಿ ಬಂದವನ ಗಾಡಿದ್ರೆ ನೋಡ್ಕೊಂಡು ಹೆಂಗ್ ಸುಮ್ನಿರೋದ್ ಹೇಳಿ? ಸರಿಯಾಗಿ ಹೇಳಿದ್ರಿ. ಹೊಡೆದಿದ್ ಹೆಂಗ್ ತಪ್ಪು, ಇವನ್ ಹಿಂಗ್ ಹರ್ಕೊಳ್ತಿರೋದು ಕೂಡ ಕ್ರೈಮ್. ಇವುಗಳು ಮೂತಿಗೆ ಮೈ ಕಿಡಿದ್ರೆ ಸಾಕು ಬಾಯಿಗೆ ಬಂದಿದ್ ಮಾತಾಡ್ತಾರೆ. ಮುಖ್ಯಮಂತ್ರಿಗಳು ಸಿಎಂ ಸಿದ್ದರಾಮಯ್ಯನವರು ಹೇಳಿದಾರೆ ನಮಗೆ, ದೊಡ್ಡವರ ಎದುರು ಹಾಕೊಂಡು ನಿಮಗೆ ಜೀವನ ಮಾಡಕ್ಕೆ ಸಾಧ್ಯನಾ? ಇಲ್ಲ ಸರ್, ಇಲ್ಲ. ನಿಜನಾ ಸುಳ್ಳ ಸರ್ ಅದು? ನೀ ಯಾವನು ಕೇಳಕ್ಕೆ? ಈ ಕಡೆ ನಮ್ಮ ಮಟ್ಟಣ್ಣ ನೋಡಿದ್ರೆ ಪೊಲೀಸರು ಮೇಲೆನೆ ಹಾರಾರ್ ಬೀಳುತ್ತೆ. ನಾಚಿಕೆ ಆಗ್ಬೇಕು ನಿಮಗೆ, ಪೊಲೀಸರಿಗೆ ಥೋ ಅಂತ ಹೋಗಿದ್ದಾರೆ ಜನರೆಲ್ಲರೂ. ನೆಕ್ಸ್ಟ್ ಟೈಮ್ ನೀನೇನಾರು ಪೊಲೀಸ್ ಹತ್ರ ತಗೊಳಕೊಂಡೆ ಕಾಲ್ ನರ ಕಟ್ ಮಾಡ್ಬಿಡ್ತಾರೆ, ಹುಷಾರಲ್ಲಿ. ಮಾಡ್ಕೊಂಡಿದ್ದೀರಿ, ನಿಮ್ಮ ಕಾಕಿ ಮಾಡ್ಕೊಂಡಿದ್ದೀರಾ ನೀವು ನಾಲಾಯಕಗಳು. ಬೇಕು ಪಡ್ತಾರ ಮಾತಾಡ್ತಿದ್ಯಲ್ಲೋ. ತಗೊಳ್ಳಿ ನಮ್ಮ ಮೊಬೈಲ್ ನೋಡಿ, ಸಾಕ್ಷಿ ಎಲ್ಲ ಇದ್ರಲ್ಲೇ ಇದಾವೆ ಅಂದ್ರಂತೆ. ದಿಲ್ಲಿಯ ಪೊಲೀಸ್ ಅಧಿಕಾರಿಗಳಿಗೆ ಇದನ್ನ ಹೇಳಿದ್ದು ನಾವು, ನಮ್ಮ ಮೊಬೈಲ್ಗಳನ್ನು ನೋಡಿ. ನನ್ ಮಕ್ಳ ನಾ ಮೂರ್ನವ್ರಿಗೆ ಇದೊಂದು ಡೈಲಾಗ್ ಬಿಟ್ಟು ಬೇರೆ ಬರೋದೇ ಇಲ್ವೇನ್ಲ? ಏನು ಧರ್ಮಸ್ಥಳದಲ್ಲಿ ನಡೆದಂತ ಅತ್ಯಾಚಾರಗಳಿದ್ದಾವೆ. ಜರ್ನಲಿಸಮ್ ಆಗಿರೋ ಸರ್ವಿಸ್ ಇದೆಯಲ್ಲ, ಅಷ್ಟು ಏಜ್ ಆಗಿಲ್ಲ. ಆ ಸುವರ್ಣ ನ್ಯೂಸ್ ನ ಬಾಳ್ಲಿತಲೆ ಅಜಿತ್ ಜೈನು ಕಾಯಿ ನನ್ನ ಮಗನೇ ಇಡೀ ಧರ್ಮಸ್ಥಳವನ್ನೇ ಧೂಳಿಪಟ ಮಾಡೋದಕ್ಕೆ ಸ್ಕೆಚ್ ಹಾಕ್ಬಿಟ್ಟಿದಾವೆ. ಜನ ನಿಮ್ಮನ್ನ ಒದ್ದು ಹೊರಗಾಕೋ ಅಷ್ಟರಲ್ಲಿ ಪೊಲೀಸರೇ ನಮ್ಮನ್ನು ಹಿಡಿದು ಒಳಗಾಕ್ಲಿ ಅಂತ ಅರ್ಕೆ ಕಟ್ಕೊಂಡ್ಬಿಡಿ. ಈ ಬುಡೆ ಟೀಮ್ಗೆಲ್ಲ ಆಶ್ರಯ ಕೊಟ್ಟಿರೋದು ತಿಮ್ರೋಡಿ ಮನೆ. ಈ ಕಂಪನಿಯ ಎಲ್ಲಾ ಕಲಾವಿದರಿಗೂ ಅಲ್ಲೇ ಪಾನಕ ಪ್ರಸಾದ ಸೇವೆ ಇರುತ್ತೆ. ಭೀಮನ ಇಡೀ ದಿನದ ಬಯಲಾಟ ಮುಗಿದ ಮೇಲೆ ರಾತ್ರಿ ಹೋಗಿ ಸೇರೋದೇ ಈ ಬಿಲ್ದೊಳಗೆ. ಅಲ್ಲಿ ಈ ಗ್ಯಾಂಗಿನ ಮೆಂಬರ್ಸ್ ಎಲ್ಲ ಸೇರ್ಕೊಂಡು ಗುಂಡ ಹಾಕೊಂಡು ನಾಳೆ ಏನೇನೆಲ್ಲ ಗುಡ್ಡೆ ಹಾಕ್ಬೇಕು, ಯಾವ್ದೆಲ್ಲ ವೇಷ ಹಾಕೊಂಡು ಪಾಠ ಮಾಡ್ಬೇಕು ಅಂತ ಡಿಸ್ಕಷನ್ ಆಗುತ್ತೆ. ಅದೇ ತರ ಬೆಳಗ್ಗೆ ಎದ್ದು ಈ ಬುರ್ಡೆ ಭೀಮ ಮಕ ಪಕ್ಕ ತೊಳ್ಕೊಂಡು ಕಾಫಿ ತಿಂಡಿ ಮಾಡ್ಕೊಂಡು ಅದೇ ಮುಖಕ್ಕೆ ಡಿಸೈನ್ ಆಗಿರೋ ಬಟ್ಟೆ ಸುತ್ತಿ ಕವರ್ ಮಾಡ್ಕೊಂಡು ಹೊರಟ್ಬಿಡ್ತಾನೆ. ಆಮೇಲೆ ಅದೇ ಸೇಮ್ ರೋಟಿ. ಹಿಂಗೆ ರಾತ್ರಿ ಪಟಾಲಮ್ಮೆಲ್ಲ ಸೇರಿ ಮೀಟಿಂಗ್ ಮಾಡುವಾಗ ಇದೇನು ವರ್ಕೌಟ್ ಆಗ್ಲಿಲ್ವಲ್ಲ ಅಂತ ಇವೇ ಕಿತ್ತಾಡ್ಕೊಂಡು ಪಾಪ ಬುರ್ಡೆ ಭೀಮನಿಗೆ 2 ಏಟು ಬಿದ್ದುವಂತೆ. ರಾತ್ರಿ ಬಿದ್ದ ಏಟಿಗೆ ಆ ಭೀಮ ತಲೆ ಕೆಟ್ಟವನಂಗೆ ಎದ್ದು ಬಂದು ಇನ್ನೂ 13 ಕಡೆ ತೋರಿಸ್ತೀನಿ, ಅಲ್ಲಿ ಪಕ್ಕಾ ಸಿಗುತ್ತೆ, ಬೇಕಾದ್ರೂ ಹೋಗುದ್ ನೋಡಿ ಅಂತ ಇವಾಗ ಅಂತಿದ್ದಾನೆ. ಅದೆಲ್ಲಿ ತೋರಿಸ್ತಾನೆ ಅಂತ ನೋಡಿದ್ರೆ ದೇವಸ್ಥಾನದ ಹತ್ರ, ಬಸ್ ಸ್ಟ್ಯಾಂಡ್ ಹತ್ರ, ಪೊಲೀಸ್ ಸ್ಟೇಷನ್ ಹತ್ರ, ಇವನ್ ಕೆಲಸ ಮಾಡ್ತಿದ್ನಲ್ಲ ಆ ಶೌಚಾಲಯದ ಹತ್ರ, ಅದು ತೋರಿಸ್ತಿದ್ದಾನೆ. ಇವೆಲ್ಲ 24 ಗಂಟೆ ಜನ ಓಡಾಡೋ ಜಾಗ, ಅದು ಧರ್ಮಸ್ಥಳದಲ್ಲಿ ಕೇಳ್ಬೇಕಾ? ಅಂಥದ್ರಲ್ಲಿ ಇವಾಗ ಇವನು ನೋಡಿದ್ರೆ ಹಿಂಗೆಲ್ಲ ಕಾಮಿಡಿ ಮಾಡ್ತಾನೆ. ರಾತ್ರಿ ಕನ್ಸಲ್ಲೆಲ್ಲ ಬುರ್ಡೆಗಳು ಬಂದು ಹಂಗೆ ನನಗೆ ಪಾಪ ಪ್ರಜ್ಞೆ ಕಾಡಿ ಹಿಂಗೆ ಬಂದ್ಬಿಟ್ಟೆ ಅಂದ್ಕೊಂಡು ಬಂದು ಬರೀ ಬುಡೆ ಬಿಡ್ತಾವನಲ್ಲ ಅಂತ SIT ಅವರು ಇವನಿಗೆ ಬ್ರೈನ್ ಮ್ಯಾಪಿಂಗ್ ಮಾಡಿಸೋ ತಯಾರಿಲಿದ್ದಾರಂತೆ. ಇದ್ರ ಮಧ್ಯೆ ಇನ್ನ 30 ಕಡೆ ಒಗಿಬೇಕು, ಇನ್ನೂ 300 ಹೆಣ ಇದಾವೆ ಅಂತಿದ್ದಾನಂತೆ. ನಮ್ಮ SIT ಅವ್ರ ಪೇಷನ್ಸ್ಗೆ ಅವಾರ್ಡ್ ಕೊಡ್ಬೇಕು. ಡೈಲಿ ಇವನ್ ಡ್ರಾಮಾ ತಡ್ಕೊಂಡು ಇವನು ಹೇಳಿದ್ದೆಲ್ಲ ಮಾಡ್ತಿದಾರಲ್ಲ, ನನಗೆ ಅಷ್ಟು ಪೇಷನ್ಸ್ ಇಲ್ಲ. ನಾನು ಇದ್ರ ಬಗ್ಗೆ ಇವಾಗ ಮಾತಾಡಲೇಬಾರ್ದು, ಅವ್ರು ಅದೇನು ಕಿದ್ಗುಡ್ಡೆ ಹಾಕ್ತಾರೆ ಹಾಕ್ಬಿಡ್ಲಿ, ಕಡೆಗೆ ಒಂದ್ಸಾರಿ ಎಲ್ರಿಗೂ ಸೇರಿಸಿ ಮಕ್ ಕುಗ್ಯೋಣ ಅಂದ್ಕೊಂಡಿದ್ದೆ. ಆದರೆ ಇವ್ರು ಬಯಲಾಟ ನೋಡೋಕ್ಕಾಗ್ತಿಲ್ಲ, ಮಾತಾಡಲೇಬೇಕಾದ ಅನಿವಾರ್ಯತೆನ ಕ್ರಿಯೇಟ್ ಮಾಡ್ಬಿಟ್ಟು. ಧರ್ಮಸ್ಥಳ ಗ್ರಾಮನ ಅಥವಾ ಅತ್ಯಾಚಾರಿಗಳ ಗ್ರಾಮನ? ಧರ್ಮಸ್ಥಳ ಗ್ರಾಮನ ಅಥವಾ ಅತ್ಯಾಚಾರಿಗಳ ಗ್ರಾಮನ? ಕೇಳಿಸಿ ಮಾತಾಡಿದ್ರೆ ನೋಟಿಸ್ ಮೇಲೆ ನೋಟಿಸ್. ನೋಡಿ, ಈಗಪ್ಪ ಬಂದು ಧರ್ಮಸ್ಥಳ ಗ್ರಾಮ ಅತ್ಯಾಚಾರಿಗಳ ಗ್ರಾಮ ಅಂತ ಇವನ್ ಮೈ ಮೇಲೆ ಗಾಳಿ ಬಂದವನ ಗಾಡಿದ್ರೆ ನೋಡ್ಕೊಂಡು ಹೆಂಗ್ ಸುಮ್ನಿರೋದ್ ಹೇಳಿ? ಮೊನ್ನೆ ಜನನೂ ತಡ್ಕೊಳಕ್ಕಾಗದೆ 2 ಬಿಟ್ರು. ಹಂಗ್ ಒದೆ ತಿಂದವರಲ್ಲಿ ಇವನು ಒಬ್ಬ. ಆದ್ರೂ ಕೈ ಮಾಡೋಕೆಲ್ಲ ಹೋಗ್ಬಾರ್ದಿತ್ತು ಬಿಡಿ. ಹೊಡೆದಿದ್ ಹೆಂಗ್ ತಪ್ಪು, ಇವನು ಹಿಂಗ್ ಹರ್ಕೊಳ್ತಿರೋದು ಕೂಡ ಕ್ರೈಮ್. ಇನ್ನ ಇಲ್ಲೊಬ್ಬ ಕಮಂಗಿ ಮಾತಾಡ್ತಿದ್ದ ನೋಡಿ. ದೊಡ್ಡವರ ಎದುರು ಹಾಕೊಂಡು ನಿಮಗೆ ಜೀವನ ಮಾಡಕ್ಕೆ ಸಾಧ್ಯನಾ? ಮುಖ್ಯಮಂತ್ರಿಗಳು ಸಿಎಂ ಸಿದ್ದರಾಮಯ್ಯನವರು ಹೇಳಿದಾರೆ ನಮಗೆ, ಹೌದು, ದೊಡ್ಡವರನ್ನು ಎದುರು ಹಾಕೊಂಡು ನಿಮಗೆ ಜೀವನ ಮಾಡಕ್ಕೆ ಸಾಧ್ಯನಾ? ನಿಮಗೆ ಯಾಕೆ ಅದು ಬಿಡಿ ಅಂತಾರೆ. ದೊಡ್ಡವರನ್ನು ಎದುರು ಹಾಕೊಂಡು ನಿಮಗೆ ಜೀವನ ಮಾಡಕ್ಕೆ ಸಾಧ್ಯನಾ? ನಿಮಗೆ ಯಾಕೆ ಅದು ಬಿಡಿ ಅಂತಾರೆ. ಅಬ್ಬಬ್ಬಬ್ಬ, ಸಿದ್ದರಾಮಯ್ಯನವರೇ ಹೇಳಿದ್ರಂತೆ ದೊಡ್ಡವ್ರ ಸವಾಸ ಯಾಕೆ ಸುಮ್ಮನಾಗ್ಬಿಡಿ ಅಂತ. ಇವುಗಳು ಮೂತಿಗೆ ಮೈ ಕಿಡಿದ್ರೆ ಸಾಕು ಬಾಯಿಗೆ ಬಂದಿದ್ದು ಮಾತಾಡ್ತಾರೆ. ನಮ್ಮ ಸಿದ್ದಣ್ಣ ಈ ಬುದ್ಧಿಜೀವಿಗಳಿಗೆಲ್ಲ ಹಾರ್ಟ್ ಫೇವರೇಟ್. ಅವರ ಹಾರ್ಟು ಬೀಟು ಎಲ್ಲ ಪ್ರಗತಿಪರರ ಕಡೆ ಸ್ವಲ್ಪ ಜಾಸ್ತಿನೇ ಮಿಡಿತಾರೆ. ಅಂತ ಸಿದ್ದಣ್ಣನ ಮೇಲೇನೆ ಇವನು ಹಿಂಗೆ ಗೂಬೆ ಕೂರಿಸ್ತಾನಲ್ಲ, ಹಿಂಗೆ ಅಪವಾದ ಹೊರಿಸ್ತಾನಲ್ಲ, ಇದಕ್ಕೆ ಏನು ಹೇಳೋಣ? ಆ ಕಡೆ ಕಮ್ಯುನಿಸ್ಟ್ ತಲೆಗಳೆಲ್ಲ ಸಿದ್ದಣ್ಣನ ಮೇಲೆ ಒತ್ತಡ ತಂದು ಏನೇನೋ ಮಾಡ್ತಿದ್ರೆ, ಈ ಕಮಂಗಿ ಬಂದು ಮೈಕ್ ಮುಂದೆ ಏನೇನೋ ಒದರ್ತಾರೆ. ಎಲ್ಲ ಮಿಸ್ಕಮ್ಯುನಿಕೇಶನ್.
ಈ ಕಡೆ ನಮ್ಮ ಮಟ್ಟಣ್ಣ ನೋಡಿದ್ರೆ ಪೊಲೀಸರು ಮೇಲೇನೆ ಹಾರಾರ್ ಬೀಳುತ್ತೆ. ನಾಚಿಕೆ ಆಗ್ಬೇಕು ಪೊಲೀಸರಿಗೆ, ನಾಚಿಕೆ ಆಗ್ಬೇಕು. ಶೇಮ್ ಆನ್ ಯುವರ್ ಪಾರ್ಟ್. ಪೊಲೀಸರು ಕೆಲಸ ಮಾಡ್ತಾ ಇಲ್ಲ, ವೀರೇಂದ್ರ ಜೈನ್ ಕೆಲಸ ಮಾಡ್ತಾ ಇದ್ದೀರಿ. ನೀವು ಮಾಡ್ಕೊಂಡಿದ್ದೀರಿ, ನಿಮ್ಮ ಖಾಕಿ ಮಾರ್ಕೊಂಡಿದ್ದೀರಾ ನೀವು ನಾಲಾಯಕಗಳು. ನಾಚಿಕೆ ಆಗ್ಬೇಕು ನಿಮಗೆ ಪೊಲೀಸರಿಗೆ. ಥೋ ಅಂತ ಉಗಿತಿದ್ದಾರೆ ಜನರೆಲ್ಲರೂ. ಭಕ್ತಾದಿಗಳ ಮೇಲೆ ಹಲ್ಲೆ ಮಾಡಿದ್ರು ಕೂಡ ಬಾಯಿ ಮುಚ್ಕೊಂಡು ಕುಂತಿದ್ದಾರೆ ಧರ್ಮಸ್ಥಳ ಪೊಲೀಸರು. ಹೋಗ್ರಿ ಎಲ್ಲಾದ್ರೂ ವರದಿ ಬಿಚ್ಚಿ ಅವ್ರು ಚಪ್ಪಲಿ ತೊಳೆಯಕ್ ಹೋಗ್ರಿ ನೀವು ಅಲ್ಲಿ ಪೊಲೀಸರು. ಏನಾದ್ರೂ ಆಗ್ಬೇಕು, ಹೆಚ್ಚು ಕಡಿಮೆ ಜೀವಕ್ಕೆ ಅಪಾಯ ಆಗ್ಬೇಕು, ನೀವೇ ಪೊಲೀಸರ ಕಾರಣ. ಹರ್ಷಚಂದ್ರನ್ ಒದ್ದು ಕರ್ಕೊಂಡು ನಾವೇ ಒದ್ದು ಹೊರಗೆ ಹಾಕ್ತೀವನ್ನ ಲೋಫರ್ ನನ್ನ ಮಕ್ಕಳು ದೇವಸ್ಥಾನ ಅನ್ನಿಸ್ತಾರಂತೆ ಬೇವರ್ಸಿಗಳು. ರೆಸ್ಪೆಕ್ಟೇ ಇಲ್ಲ. ಸರ್ಕಾರಕ್ಕೂ ರೆಸ್ಪೆಕ್ಟ್ ಇಲ್ಲ, ಸಿಸ್ಟಮ್ಗೂ ರೆಸ್ಪೆಕ್ಟ್ ಇಲ್ಲ, ಪೊಲೀಸರಿಗೂ ರೆಸ್ಪೆಕ್ಟ್ ಇಲ್ಲ. ಏನ್ ಹೇಳೋರ ಇಂಥವ್ರ ಬಗ್ಗೆ. ನಮ್ ತಿಮ್ರೋಡಿ ಅಣ್ಣೊಂದು ಇನ್ನೊಂದು ಡೈಲಾಗು ಇವಾಗ ಸಖತ್ ವೈರಲ್ ಆಗ್ಬಿಟ್ಟಿದೆ. ಒಂದ್ಸರಿ ನೋಡಿ, ಸಖತ್ ಮಜಾ ಇದೆ. ದಿಲ್ಲಿಯ ಪೊಲೀಸ್ ಅಧಿಕಾರಿಗಳು ಇದನ್ನ ಹೇಳಿದ್ದು ನಾವು ನಮ್ಮ ಮೊಬೈಲ್ಗಳನ್ನು ನೋಡಿ ಇದ್ರ ಒಳಗಡೆ ಏನು ಧರ್ಮಸ್ಥಳದಲ್ಲಿ ನಡೆದಂತ ಅತ್ಯಾಚಾರಗಳಿದ್ದಾವೆ ಅವರು ಒಂದು ದಂಗಾಗಿ ಬಿಟ್ರು ಇದನ್ನೆಲ್ಲ ನೋಡಿ. ಇವರು ದಿಲ್ಲಿ ಪೊಲೀಸರಿಗೆ ತಗೊಳ್ಳಿ ನಮ್ಮ ಮೊಬೈಲ್ ನೋಡಿ, ಸಾಕ್ಷಿ ಎಲ್ಲ ಇದರಲ್ಲೇ ಇದಾವೆ ಅಂದ್ರಂತೆ. ಪಾಪ ಇವ್ರ ಮೊಬೈಲ್ ನೋಡಿ ಆ ಪೊಲೀಸವ್ರೆ ದೊಂಗಾಗೋಗ್ಬಿಟ್ರು. ಇಷ್ಟೆಲ್ಲ ಆಗುತ್ತಾ ಈ ದೇಶದಲ್ಲಿ, ಭಾರತ ದೇಶದಲ್ಲಿ ಅಂದ್ರಂತೆ. ಇವುಗಳನ್ನೆಲ್ಲ ನೋಡಿದ್ರೆ ಸೂ ಫ್ರಮ್ ಸೋ ಮೂವಿ ಇದೆಯಲ್ಲ, ಅದ್ರ ಪಾರ್ಟ್ 2 ನೋಡ್ದಂಗೆ ಆಗ್ತದೆ. ಒಳ್ಳೆ ಕಾಮಿಡಿ ಪೀಸ್ಗಳು. ಹಂಗಂತ ಸುಲಭಕ್ಕೆ ಲೆಕ್ಕ ಹಾಕ್ಬೇಡಿ. ಈ ಗ್ಯಾಂಗ್ ಎಲ್ಲ ಸೇರ್ಕೊಂಡು ಎಂತ ಸಂಚ ಹಾಕಿದಾವೆ ಅಂದ್ರೆ ಇಡೀ ಧರ್ಮಸ್ಥಳವನ್ನೇ ಧೂಳಿಪಟ ಮಾಡೋದಕ್ಕೆ ಸ್ಕೆಚ್ ಹಾಕ್ಬಿಟ್ಟಿದ್ದಾವೆ. ಪ್ರತಿಭಟನೆ ಅಂತ 1.5 ಲಕ್ಷ ಜನ ಸೇರಿಸೋದಂತೆ, ಧರ್ಮಸ್ಥಳದ ದೇವಸ್ಥಾನಕ್ಕೆ ನುಗ್ಸೋದಂತೆ, ಎಲ್ಲಾ ಧೂಳಿಪಟ ಮಾಡೋದಂತೆ. ಇದು ಆಡಿಯೋ ತುಳುನಲ್ಲಿದೆ, ಒಂದ್ಸಾರಿ ಸುಮ್ಮನೆ ಕೇಳಿಸ್ಕೊಳ್ಳಿ. ಧರ್ಮಸ್ಥಳದಲ್ಲೇ ಬೊಗ್ಗುಗ ದೇವರ ನಂಜು ಗುಂಡ ಬುಡ್ನಾಂಡು ಬಾಕಿದೇಡೆ ಪೂರ ನೂರ್ನಾಂಡು ಆತೆ ಬಕ್ಕದ ಅಲೆಜ್ಜಿ 1.2 ಲಕ್ಷ ಜನ ಸೇರೋಡು. ಪ್ರತಿಭಟನೆ ಅಲ್ಪ ರಾತ್ರಿ ಅವಲವಲು ಉಂತುನ್ನಾಡು ಬಯ್ಯಾಡು ಅಂತ ಮನದನಿ ಬೊಗ್ಗೋಡು ಕಾಂಡೆ ಇರ್ಪಲ್ನಾಗ 4 ಗಂಟೆ ದುಂಬು ಕಾಂಡೆ ಪುಲ್ಯ ಕಾಂಡೆ ಬೊಗ್ಗೋಡು. ಅಂಚ ಮಲ್ತು ನನ್ನ ಮಿನಿ ಅವು ಗುಂಡ ಒಂಜಿ ಬಿಡೋಡು. ಬಾಕಿದ ಪೂರ ಎತ್ತು ಪಾಪದಕ್ಲಿಗೆ ಕೊರ್ಲೆ ಕೊಂತದ್ದು ఆయన ಬೂಡು ಗೀಡು ಪೂರ ಬೊಗ್ಗುಲೆ ಸರಿಯಾಪು ಎಲ್ಲ ಆರ್ಪ ಎಂಕಲ್ಲೊಲ್ಲ ಮಸ್ತು ಜನ ನಡಿಯುಲ್ಲೇರು ಜವನೇರು. ಇಂಥ ಮಾತು ಯಾವನೇ ಆಡಿರ್ಲಿ ಒಳಗ ಹಿಂಗೆ ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸೋರ್ನ ಒಳಗ ಹಾಕ್ಬೇಕು ಅಂತ ನಾವು ಬೊಡ್ದಾಡ್ತಿದ್ರೆ ಈ ಮಟ್ಟಣ್ಣನ ಮಾತ್ರ ಸೇಮ್ ಅದೇ ಟಾರ್ಗೆಟು, ಅದೇ ಡೈಲಾಗ್. ಅವನೇ ಕಿಲ್ಲರ್, ಅವನೇ ಹರ್ಷಚಂದ್ರನೇ ಕಿಲ್ಲರ್, ಅವನ ಮಕ್ಕಳು ಕಿಲ್ಲರ್. ಒದ್ದು ಒಳಗಡೆ ಹಾಕ್ಬೇಕು, ಅವನು ಒದ್ದು ರಾಡು ರಸ್ತೆಯಲ್ಲಿ ಬೆತ್ತಲೆ ಮಾಡಿ ಒದ್ದು ಒಳಗಡೆ ಹಾಕ್ಬೇಕಲ್ಲ. 100 ಜನರನ್ನ ಕೊಂದಿದ್ದಾರೆ. ಸೌಜನ್ಯ ಒಳಗಡೆ ಮಣ್ಣು ಹಾಕಿ ಕೊಂದು ಹಾಕಿ ಅಂತ ಹೇಳಿದ್ರೆ ಥರ್ಡ್ ಕ್ಲಾಸ್ ಹರ್ಷಚಂದ್ರನೇ ಒದ್ದು ಒಳಗಡೆ ಹಾಕ್ಬೇಕು ಅವನಿಗೆ, ಅವನ ಮಕ್ಕಳಿಗೆ ಇಬ್ಬರಿಗೂ. ಮೈಸೂರಿನಿಂದ ಬಂದಂತ ಹೆಣ್ಮಗಳಿಗೆ ಅತ್ಯಾಚಾರ ಮಾಡಿ ಆದ್ಮೇಲೆ ಅವಳು ಗುರುತು ಸಿಗಬಾರ್ದು ಅಂತ ಹೇಳಿ ಆಸಿಡ್ ಹಾಕಿ ಸುಟ್ಟು ಅದ್ರ ಮೇಲೆ ಪೇಪರ್ ಹಾಕಿದ್ದಾರೆ. ಇದೇ ಹರ್ಷಚಂದ್ರನೇ ಮಾಡ್ತಿದ್ದ ಉದಯ್ ಜೈನು. ಎಲ್ಲರಿಗೂ ಅದೇ ದಂಧೆ ಮಾಡ್ತೀನಿ. ಯಾವ್ದು ಹೇಳೋಂಗಿಲ್ಲ ಕೇಳೋಂಗಿಲ್ಲ. ಕೇಳಿದ್ರೆ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡ್ತೀರಿ. ಅಯ್ಯೋ ಧರ್ಮಾಧಿಕಾರಿಗಳು ಪೊಲೀಸ್ ಸ್ಟೇಷನ್ ಹೋದ್ರೆ ಹೇಳದೆ ಗೊತ್ತಾ? ಯಾಕೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋದು? ಕ್ಷೇತ್ರಕ್ಕೆ ಅಪಮಾನ ಮಾಡ್ತೀರಿ ನೀವು. ಮಾಡ್ಲಿ, ಎಷ್ಟಾಗಿ ಆಗಿದೆಯಲ್ಲ ಆಗಿ ಬರ್ತದೆ. ಎಲ್ಲವೂ ಕೂಡ ಹೊರಗಡೆ ಬರ್ತದೆ, ಬರಲೇಬೇಕು. ಸ್ವಲ್ಪ ತಾಳ್ಮೆ ತಗೊಳ್ಳಿ ಮಟ್ಟಣ್ಣ ಸರ್. ಒದ್ದು ಒಳಗಾಕೋ ಟೈಮ್ ಬಂದ್ಬಿಟ್ಟಿದೆ. ಆಲ್ಮೋಸ್ಟ್ ಹತ್ರದಲ್ಲೇ ಇದ್ದೀರಾ. ಅಲ್ಲಿಂದ ಜನ ನಿಮ್ಮನ್ನ ಒದ್ದು ಹೊರಗಾಕೋ ಅಷ್ಟರಲ್ಲಿ ಪೊಲೀಸರೇ ನಮ್ಮನ್ನು ಹಿಡಿದು ಒಳಗಾಕ್ಲಿ ಅಂತ ಅರ್ಕೆ ಕಟ್ಕೊಂಡ್ಬಿಡಿ. ಬೇರೆ ಆಪ್ಷನ್ನೇ ಇಲ್ಲ ನಿಮ್ಗೆ. ಇನ್ನ ನಮ್ಮ ಲಯ್ಯರ್ ಜಗ್ಗಣ್ಣ ಧರ್ಮಸ್ಥಳದ ವಿಷಯದಲ್ಲಿ ನಾವು 3 ಬಿಟ್ಟು ನಿಂತುಬಿಟ್ಟಿದ್ದೀವಿ. ಧರ್ಮಸ್ಥಳಕ್ಕೆ ಯಾರೇ ಸಪೋರ್ಟ್ ಮಾಡಿದ್ರು ನಾವು ಅವ್ರ ಪರ್ಸ್ನಲ್ಲಿಗೆ ಕೈ ಹಾಕ್ತೀವಿ ಅನ್ನೋದು. ಇದ್ರದ್ದು ಇನ್ನೊಂದು ತರಾಸ. ಸಮೀರ್ ನೋಡಿದ್ರೆ ನಮ್ಮ ಅಜಿತ್ ಹನುಮಕ್ಕನವ್ರಿಗೆ ಜರ್ನಲಿಸಮ್ನಲ್ಲಾಗಿರೋ ಸರ್ವಿಸ್ ಇದೆಯಲ್ಲ, ಅಷ್ಟು ಏಜ್ ಆಗಿಲ್ಲ. ಅವ್ರಿಗೇನೆ ಬಾಣ್ಲಿ ತಲೆ ಅಜಿತ್ ಜೈನ ಅಂತಾನೆ. ಆ ಸುವರ್ಣ ನ್ಯೂಸ್ ನ ಬಾಡ್ಲಿ ತಲೆ ಅಜಿತ್ ಜೈನು. ಇವನನ್ನ ನಾವ್ ಯಾರಾದ್ರೂ ಮುಲ್ಲಾ ಸಮೀರ್ ಮುಲ್ಲಾ ಅಂತ ಕರೆದಿದೀವ. ಇವನು 2-3 ವಿಡಿಯೋ ಮಾಡಿ ಅದು ಬಂಡಲ್ ಬಡಾಯಿ. ಇವನು ಬಣ್ಣದ ಸುಳ್ಳುಗಳನ್ನ ಜನ ನಂಬುದ್ರು ಅಂತ ಏನೋ ದೊಡ್ಡ ಮೇಧಾವಿ ತರ ಮಾತಾಡ್ತಾನೆ. ಹೆಂಗ್ರಿ ಸುಮ್ಮನಿರೋದು ನಾವು? ಆ ಅಜಿತ್ ಹನುಮಕ್ಕನವ್ರಿಗಾಗಿರೋ ಎಕ್ಸ್ಪೀರಿಯನ್ಸ್ ಏನು, ಅವ್ರ ಸರ್ವಿಸ್ ಏನು, ಆ ಮನುಷ್ಯನಿಗೇನೆ ಈ ಚಿಲ್ಟು ಸಮೀರ ಎಥಿಕ್ಸು ಪ್ರೊಫೆಷನಲಿಸಮ್ ಬಗ್ಗೆ ಪಾಠ ಹೇಳ್ಕೊಡ್ತಾರೆ. ಗೂಡದಲ್ಲಿ ದೆವ್ವ ಇದೆ, ಗುಹೆನಲ್ಲಿ ಭೂತ ಇದೆ, ಬಾವಲಿ ಇದೆ ಅಂತ ಎಂತೆಂಥದ್ದೋ ಈ ಕಣ್ಗುಡ್ಡೆನೆಲ್ಲ ಬೆಳ್ಳು ಮಾಡಿಕೊಂಡು ಕತೆ ಹೇಳ್ಕೊಂಡು ಬೆಟ್ಟಿಂಗು ಸೆಟ್ಟಿಂಗು ಅಂತ ಎಂತೆಂಥದ್ದೋ ಆಪ್ಗಳನ್ನೆಲ್ಲ ಪ್ರಮೋಷನ್ ಮಾಡ್ಕೊಂಡು ಇದ್ದವನಿಂದ ಪಾಠ ಹೇಳಿಸ್ಕೋಬೇಕಾ ನಮ್ಮ ಅಜಿತ್ ಹನುಮಕ್ಕನವರು? ದುಡ್ಡು ಸಿಗುತ್ತೆ ಅಂತ ಈ ಬೋರ್ಡೆ ಗ್ಯಾಂಗ್ ಜೊತೆ ಸೇರಿಕೊಂಡು ಈಗ ಜೈಲಲ್ಲಿ ಮುದ್ದೆ ಮುರಿಯೋ ಸಿಚುವೇಶನಿಗೆ ಬಂದಿದ್ದ. ಒಂದೊಂದು ಸಾರಿ ನೋಡಿದ್ರೆ ಇವನಿಗೆ ಇದೆಲ್ಲ ಬೇಕಿತ್ತ ಅನ್ಸುತ್ತೆ.
ನಾನು ಸಾಬ್ರಾಗಿರೋದಕ್ಕೆ ಹಿಂಗೆಲ್ಲ ಮಾತಾಡ್ತಾರೆ, ನಾನು ಹಿಂದೂ ಆಗಿದ್ದು ಹಿಂಗೆಲ್ಲ ಮಾತಾಡ್ತಿದ್ರಾ ಅಂತ. ಇಂಥ ಮಣ್ಣು ತಿನ್ನೋ ಕೆಲಸ ಮಾಡಿದ್ರೆ ಯಾವನಾದರೂ ಸರಿನೇ ಉಗ್ದೇ ಹೋಗಿದ್ದಾರೆ.